ಆದರೆ ಭಾರತ ಒಂದು ಸಣ್ಣ ಕೆಲಸ ಮಾಡ್ತು, ಬಹಳ ಜನರಿಗೆ ಗೊತ್ತಿಲ್ಲ. ಪಾಕಿಸ್ತಾನ ಈಗಲೂ ಹೇಳ್ತಿದೆ ಭಾರತದ ಒಂದು ವಿಮಾನ ಹೊಡೆದಾಕಿದ್ದೀವಿ, ಒಂದು ವಿಮಾನ ಹೊಡೆದಾಕಿದ್ದೀವಿ ಅಂತ. ಇದನ್ನ ಸೀಡ್ ಆಪರೇಷನ್ ಅಂತ ಕರೀತಾರೆ, SEAD. ಈ ಸೀಡ್ ಆಪರೇಷನ್ ಏನು ಅಂತಂದ್ರೆ, ಈ ಡಿಫೆನ್ಸ್, ಏರ್ ಡಿಫೆನ್ಸ್ ಸಿಸ್ಟಮ್ ಇರುತ್ತಲ್ಲ, ನೀವೆಲ್ಲರೂ ನೋಡಿರೋದ್ರಿಂದ ಅರ್ಥ ಆಗುತ್ತೆ. ನಾನು ಕಾಂಗ್ರೆಸ್ನವ್ರಿಗೆ ಹೇಳಿದ್ರೆ ಅವ್ರಿಗೆ ಇದು ಅರ್ಥ ಆಗೋದಿಲ್ಲ. ಅವ್ರು ಈ ವಿಡಿಯೋ ತಗೊಂಡು ಚಕ್ರವರ್ತಿ ಸುಳ್ಳು ಹೇಳ್ತಾರೆ ಅಂತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಓದಕ್ಕೂ ಬರಲ್ಲ, ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಬರಲ್ಲ. ದೇಶಕ್ಕೊಂದು ತೊಂದರೆ ಕೊಡೋದು ಹೇಗೆ ಅಂತ ಕೇಳಿ ಅವ್ರು ರೆಡಿ ಇರ್ತಾರೆ ಈ ವಿಚಾರದಲ್ಲಿ. ನೀವು ಪ್ರತಿನಿತ್ಯ ಇದನ್ನು ನೋಡಿರೋದ್ರಿಂದ ನಾನು ಹೇಳ್ತೀನಿ, ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಒಂದಿದೆ. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಏನ್ ಮಾಡುತ್ತೆ, ಇಲ್ಲಿಂದ ಯಾವ್ದಾದ್ರು ವಿಮಾನ ಬಂದ್ರೆ, ಡ್ರೋನ್ ಬಂದ್ರೆ, ಅದು ಎಮಿಟ್ ಮಾಡುವಂತ ಎಲೆಕ್ಟ್ರಾನಿಕ್ ಸಿಗ್ನಲ್ ಗುರುತಿಸಿ ಇದು ಏನು ಅಂತ ಅಂದಾಜು ಮಾಡಿ ಅದನ್ನು ಹೊಡಿಲಿಕ್ಕೆ ಅಂತ ಮಿಸೈಲ್ ಕಳಿಸ್ಕೊಡುತ್ತೆ. ಭಾರತ ಏನ್ ಮಾಡ್ತು ಗೊತ್ತಾ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಪೈಲಟ್ಟೇ ಇಲ್ಲದೆ ಇರುವಂತ ಒಂದು ಏರಿಯಲ್ ವೆಹಿಕಲ್ ನ ಡ್ರೋನ್ ಥರದ್ದು ಅಂತ ಇಟ್ಕೊಳ್ಳಿ. ಆ ಥರದ ಹೆರಾನ್ ಡ್ರೋನ್ಗಳನ್ನ ಎಲೆಕ್ಟ್ರಾನಿಕ್ ಸಿಗ್ನಲ್ ಎಮಿಟ್ ಮಾಡಬೇಕು. ಯಾವ ಎಲೆಕ್ಟ್ರಾನಿಕ್ ಸಿಗ್ನಲ್? ರಫೇಲ್ನ ಎಲೆಕ್ಟ್ರಾನಿಕ್ ಸಿಗ್ನಲ್ ಎಮಿಟ್ ಮಾಡೋ ಥರ ಮಾಡಿ ಅದನ್ನು ಕಳಿಸ್ಕೊಟ್ರು. ಪಾಕಿಸ್ತಾನದಲ್ಲಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ಗಳೆಲ್ಲ ಅಲರ್ಟ್ ಆಗ್ಬಿಟ್ಟು ರಫೇಲ್ ಬರ್ತಿದೆ ಅಟ್ಯಾಕ್ ಮಾಡಿ ಅಂತ ಅಟ್ಯಾಕ್ ಮಾಡಿದ್ರು. ಆ ರಫೇಲ್ ಕೆಳಗೆ ಬಿತ್ತು. ಆದ್ರೆ ರಫೇಲ್ ಅಲ್ಲ ಅದು, ರಫೇಲ್ ಥರ ಇರುವಂತ ಡಮ್ಮಿ ಏರ್ ಕ್ರಾಫ್ಟ್. ಅದು ರಫೇಲ್ ತರದ ಎಲೆಕ್ಟ್ರಾನಿಕ್ ಸಿಗ್ನಲ್ ನ ಹೊಮ್ಮಿಸಿಕೊಂಡು ಹೋಯ್ತು. ಸೀಡ್ ಆಪರೇಷನ್. ಅದರ ನಂತರದ್ದು ಡೆಡ್ ಆಪರೇಷನ್ ಅಂತ ಕರೀತಾರೆ. ಡೆಡ್ ಆಪರೇಷನ್ ಅಂದ್ರೆ ಏನ್ ಗೊತ್ತಾ, ಯಾವಾಗ ಈ ವಿಮಾನಕ್ಕೆ ಆ ಕಡೆಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಅಲರ್ಟ್ ಆಗಿ ಅಟ್ಯಾಕ್ ಮಾಡ್ತಾವೋ ಅದು ಕೋಆರ್ಡಿನೇಟ್ ಕಳಿಸ್ಕೊಡುತ್ತೆ ಎಲ್ಲೆಲ್ಲಿ ಇವ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಂತ. ಹಂಗಾದ ತಕ್ಷಣ ಭಾರತ ಏನ್ ಮಾಡ್ತು ಗೊತ್ತಾ, ಇವ್ರ ರಾಡಾರ್ ಯಾವುದು, ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದು ಅಂತ ಡೈರೆಕ್ಟ್ ಅದಕ್ಕೆ ಅಟ್ಯಾಕ್ ಮಾಡಿ ಲಾಹೋರ್ನಲ್ಲಿ ಮತ್ತು ರಾವಲ್ಪಿಂಡಿಯಲ್ಲಿರುವಂತ ಚೀನಾ ಕಳಿಸ್ಕೊಟ್ಟಿದ್ದಂತ HQ-9ಗಳನ್ನ, ರೆಡಾರ್ ಸಿಸ್ಟಮ್ಗಳನ್ನ ಧ್ವಂಸಗೊಳಿಸಿ ನಾವು ಬೇಕಿದ್ರು ಅಟ್ಯಾಕ್ ಮಾಡಬಹುದಾಗಿರುವಂತ ಕ್ಲೀನ್ ವಾತಾವರಣವನ್ನ ಭಾರತ ನಿರ್ಮಿಸಿಕೊಳ್ತು. ಏನ್ ಅದ್ಭುತವಾಗಿರುವಂತ ಪ್ಲಾನ್ ಅಂತ ಈಗ ಗೊತ್ತಾಗ್ತಿದೆ ನಮ್ಗೆ. ಅದಾದ 2 ದಿನ ನಂತರ ಪಾಕಿಸ್ತಾನ ಜೋರಾಗಿ ಹೇಳ್ತಲ್ಲ, ನಾವು ಭಾರತದ ಒಂದು ವಿಮಾನ ಹೊಡೆದಾಕಿದ್ದೀವಿ ಅಂತ. ನಮ್ಮ ಪ್ರೆಸ್ ಬ್ರೀಫಿಂಗ್ ನಲ್ಲಿ ಕೇಳಿದ್ರು. ಆ ಪ್ರೆಸ್ ಬ್ರೀಫಿಂಗ್ ನೋಡ್ತಾ ಇದ್ದೆ ನಾನು. ನಮ್ಮ ವಿಮಾನ ಹೊಡೆದಾಕಿದ್ದಾರಂತೆ, ಹೌದಾ? ಈ ದೇಶದ ಸೈನಿಕ ಮುಖ್ಯಸ್ಥರು ಹೇಳಿದ್ರು, DGMO ಹೇಳಿದ್ರು, ವಿಮಾನ ಹೊಡೆದಾಕಿದ್ದಾರೆ ಅಂತ ನಾನು ಹೇಳೋದಿಲ್ಲ, ಇಲ್ಲ ಅಂತಾನೂ ಹೇಳಲ್ಲ, ಆದ್ರೆ ನಮ್ಮ ಪೈಲಟ್ಗಳು ಸೇಫ್ ಆಗಿದ್ದಾರೆ. ಅಂದ್ರೆ ವಿಮಾನ ಕಳಿಸಿರೋದು ನಿಜ, ಪೈಲಟ್ ಇಲ್ಲದೆ ಇರೋ ವಿಮಾನ. ನೀವು ಹೊಡೆದಾಕಿರೋದು ಅದನ್ನ, ಅದರಿಂದ ನಮಗೆ ನಷ್ಟ ಇಲ್ಲ ಎನ್ನೋ ಅರ್ಥದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರು. ಆಗ ಅರ್ಥ ಆಯ್ತು ಎಲ್ರಿಗೂ ಇದು ಸೀಡ್ ಆಪರೇಷನ್ ಅಂತ.